ಈಗ ರಾಹುಲ್ ಗಾಂಧಿ ಅವರ ಮೇಲೆ ನಿನ್ನೆ ಆದಂತ ಇದು ಮತ್ತೆ ಧರ್ಮೇಂದ್ರ ಪ್ರಧಾನಿ ಈಗ ಹೇಗೆ ಉತ್ತರ ಕೊಡ್ತಾ ಇದ್ದಾರೆ ಪ್ರತಿಭಟನೆ ನಡೆಸ್ತಾ ಇರೋದು ಕೇವಲ ಹೆಡ್ಲೈನ್ ಗೋಸ್ಕರ ಅನ್ನೋ ಇದರಲ್ಲಿ ಅವರು ಉತ್ತರ ಕೊಡ್ತಾ ಇದ್ದಾರೆ. ಹೌದು, ಜಂತರ್ ಮಂತರಲ್ಲಿ ಏನು ಯುವಕರು ಹೋಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ, ಬಹಳ ಶಾಂತಿಯುತವಾಗಿ ಮಾಡ್ತಾ ಇದ್ದಾರೆ. ಅಲ್ಲಿ ವಿಚಾರಗಳನ್ನ ಮತ್ತೆ ನೀವು ತೋರಿಸಿರ್ತಕ್ಕಂಥ ಮಾಹಿತಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈಗೆಲ್ಲ ಪಿಕ್ಚರು ಬರ್ತಾ ಇದೆ. ಯಾವ ರೀತಿ ಪೊಲೀಸರು ಗಂಡಸರು ಪೊಲೀಸರು ಹೆಣ್ಣು ಮಕ್ಕಳಿಗೆ ಹೊಡೆದಿರೋದು, 10-11 ವರ್ಷ ಮಕ್ಕಳಿಗೆ ಕಪಾಳಕ್ಕೆ ಹೊಡೆದಿರೋದು, ಅವರಿಗೆ ಯಾವ ರೀತಿ ಬಟ್ಟೆಯನ್ನ ಹಿಂದೆ ಹರಿದಿರ್ತಕ್ಕಂಥದ್ದು, ಇದೆಲ್ಲದೂ ಕೂಡ ಈಗ ತೋರಿಸ್ತಾ ಇದ್ದಾರೆ. ಹಂಗಾರೆ ಇದು ಸರಿ ಅಂತೀರಾ? ಇದು ಹೆಡ್ಲೈನ್ಸ್. ಈಗ ಅಲ್ಲಿ ರಾಹುಲ್ ಗಾಂಧಿ ಅವರಿದ್ರ, ಅಲ್ಲಿ ಇದ್ದಿದ್ದು ಈ ದೇಶದ ಭವಿಷ್ಯದ ಮಕ್ಕಳು, ಅವರ ಭವಿಷ್ಯಕ್ಕೆ ಉತ್ತರವನ್ನು ಸಿಗದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಅನ್ಯಾಯ ಆಗಬೇಕಾದ್ರೆ ಅವರು ಹೋರಾಟವನ್ನ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಹಕ್ಕನ್ನ ಕೊಟ್ಟಿದ್ದಾರೆ. ಆ ಹಕ್ಕಿಗೋಸ್ಕರ ಹೋಗಿದ್ದಾರೆ. ಅವರು ಬಹಳ ಪೀಸ್ಫುಲ್ ಆಗಿದ್ದಾರೆ. ಇದನ್ನ ಪೊಲೀಸ್ ಅವರೇ ಸೆಂಟ್ರಲ್ ಗವರ್ಮೆಂಟ್ ಅವ್ರದ್ದು ಇಟ್ಕೊಂಡು ಪ್ಲಾನ್ ಮಾಡಿದ್ದಾರೆ. ಆಮೇಲೆ ಹಿಂದಿನ ದಿವಸನೂ ಕೂಡ ಅವರೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ, ಇಲ್ಲೊಂದು ಲಾರಿ ಇದೆ, ಈ ಲಾರಿಯಲ್ಲಿ ಕಲ್ಲುಗಳಿದಾವೆ, ಇಲ್ಲೆಲ್ಲ ಈ ಕಡೆಗೆ ಎಲ್ಲೆಲ್ಲಿ ಜನರು ಬರ್ತಾರೆ ಅದೆಲ್ಲದೂ ಕೂಡ ಮಾಡಿದ್ದಾರೆ. ಹಂಗಾರೆ ಇದನ್ನ ಯಾರು ಪ್ಲಾನ್ ಮಾಡಿದ್ದಾರೆ? ನಾನು ಇದು ಏನು ಅಂದ್ರೆ ಇವರು ಹೋರಾಟ ಮಾಡ್ತಾ ಇದ್ದಾರೆ. ಏನ್ ಮಾಡಬೇಕು? ಸೆಂಟ್ರಲ್ ಗವರ್ಮೆಂಟ್ ಅವರು ಅವ್ರ ಜೊತೆಗೆ ಒಂದು ಡೈಲಾಗ್ ಮಾಡಬೇಕು, ಮಾತಾಡ್ಕೊಂಡು ಏನು ಅಂತ ಹೇಳ್ಬೇಕು. ಆಗುತ್ತೆ, ಇಲ್ಲ ಅವ್ರ ಆಫೀಸರ್ಸ್ ಕಳ್ಸೋ, ಇಲ್ಲ ನೆಕ್ಸ್ಟ್ ಮಿನಿಸ್ಟರ್ ಕಳ್ಸೋ, ಮಾಡ್ಬೇಕಾಗತ್ತೆ. ಇವ್ರು ಕರ್ಸ್ಕೊಂಡು 4 ತಾಸು ಕೂರಿಸಿ 2 ನಿಮಿಷದೊಳಗೆ ಮಾತಾಡಿ ವಾಪಸ್ ಕೊಟ್ಟು ಒಂದು ಫೋಟೋ ಹೊಡೆದ್ಬಿಟ್ರೆ ನಡ್ಡಾ ಅವ್ರ ಜೊತೆಗೆ ಇಡೀ ದೇಶ ಸೈಲೆಂಟ್ ಆಗ್ಬಿಡುತ್ತಾ? ಅವ್ರ ಭವಿಷ್ಯ ಸರಿ ಆಗ್ಬಿಡುತ್ತಾ? 30 ಜನರು ಮಕ್ಕಳು ಸೂಸೈಡ್ ಮಾಡ್ಕೊಂಡ್ರಲ್ಲ ಈ ನೀಟಿನ ಇದೊಳಗೆ. ಹಂಗೆ ಧರ್ಮೇಂದ್ರ ಪ್ರಧಾನ್ ಅವರು ಇದಕ್ಕೆ ಲೆಕ್ಕ ಕೊಡಲ್ಲ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು ಕೊಡಬೇಕು. ನರೇಂದ್ರ ಮೋದಿ ಅವರು ಬಿಜೆಪಿಯವರು ಒಂದು ಟ್ವೀಟ್ ಮಾಡ್ತಾರೆ, ಏನಂತ ಹೇಳಿದ್ರೆ ಅವರು ಒಂದೊಂದು ಬಾಡಿಯಲ್ಲಿ ಇರ್ತಕ್ಕಂಥ ಒಂದೊಂದು ಅಂಶನೂ ಕೂಡ ಈ ದೇಶದ ಯುವಕರಿಗಂತ. ಅದಕ್ಕೆ ನಿನ್ನೆ ಹೊಡೆದಿರೋದ? ನಿನ್ನೆ ಏನಂತ ಹೇಳಿದಾರೆ ಮಕ್ಕಳವರು? ಇದೇ ಬೆರಳಿಂದ ನಾನು ಮತ ಹಾಕಿದ್ದೆ, ಇದೇ ಬೆರಳನ್ನ ಈ ಬಿಜೆಪಿ ಸರ್ಕಾರದವರು ಮುರಿದಿದ್ದಾರೆ ಅಂತ ಹೇಳಿ. ಅಲ್ಲಿಗೆ ಏನ್ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಮಕ್ಕಳು? ಏನ್ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಬಿಜೆಪಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ? ಆಯ್ತಪ್ಪ, ಒಂದು ಡೈಲಾಗ್ ಅಷ್ಟೇ ಕೇಳ್ತಾ ಇರೋದು. ನರೇಂದ್ರ ಮೋದಿ ಅವರು ಬೇರೆ ದೇಶಕ್ಕೆ ಹೋಗ್ತಾರಲ್ಲ, ಬೇರೆ ದೇಶಕ್ಕೆ ಹೋದಾಗ ಏನ್ ಇಷ್ಟಗ್ಲ ಕೈಯನ್ನ ಅಗಲ ಮಾಡಿಕೊಂಡು ಅವ್ರಿಗೆ ಹೋಗಿ ಶೇಕ್ ಹ್ಯಾಂಡ್ ಮಾಡಿ ಹಲ್ಕಿಸ್ಕೊಂಡು ಶೇಕ್ ಹ್ಯಾಂಡ್ ಹೊಡ್ಕೊಂಡು ಏನೇನೋ ಮಾತಾಡ್ತಾರೆ. ನಿಮ್ಗೂ ಅರ್ಥ ಆಗಲ್ಲ. ಅದನ್ನ ಅನುವಾದನೂ ಮಾಡಕ್ಕಾಗಲ್ಲ, ಯಾಕಂದ್ರೆ ಅವ್ರು ಏನ್ ಮಾತಾಡ್ತಾರೆ ಅಂತ ಹೇಳಿ ನಿಮ್ಗೂ ಕೇಳಲ್ಲ. ಅದನ್ನ ಮ್ಯೂಟ್ ಮಾಡ್ಬಿಡ್ತಾರೆ ಬೇಕಾದ್ರೆ. ಅದೇ ಆ ಹಕ್ಕನ್ನ ಕೊಟ್ಟಿರ್ತಕ್ಕಂಥವ್ರು ಯಾರು ಕೊಟ್ರು ಅವ್ರಿಗೆ ಆ ಹಕ್ಕು? ಅಲ್ಲಿ ಹೋಗಿ ನೀವು ಆ ದೇಶಕ್ಕೆ ಹೋಗಿ ಆ ಪೇಟ ಹಾಕೊಳ್ತಾರೆ, ಶೋಕಿ ಮಾಡ್ತಾರೆ. ಎಲ್ಲ ನಮ್ಮ ದೇಶದಲ್ಲಿ ಯಾರಾದ್ರೂ ಮಕ್ಕಳಿಗೆ ಇಲ್ಲ ಯಾವ್ದಾದ್ರು ಸಂದರ್ಭದಲ್ಲಿ ಇವ್ರು ಹಲ್ ಕಿಸ್ದಿರೋದು ನೋಡಿದೀರಾ? ಯಾಕೆ ಈ ಭಾಷೆನ ಈ ಪದನ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಆ ಮಕ್ಕಳಿಗೆ ಅಮಾಯಕರಿಗೆ, ನೀಟಲ್ಲಿರೋರೆಲ್ಲ ಅಲ್ಲದೆ ಇರೋರೆಲ್ಲ ಬಂದಿದ್ದಾರೆ. ಈ ದೇಶದೊಳಗೆ ಹೋರಾಟ ಆಗಬೇಕಾದ್ರೆ ಹೋರಾಟ ಅನ್ನೋದು ಅದಕ್ಕೆ ಜಾತಿ ಮತ ಧರ್ಮ ಇರೋದಿಲ್ಲ. ಹೋರಾಟಕ್ಕೆ ಎಲ್ಲರ ಸಹಕಾರ ಬೇಕಾಗ್ತದೆ. ಪೀಸ್ಫುಲ್ ಅಲ್ಲಿ ಮಾಡಬೇಕು ಅಂತ ಹೇಳಿ ಶಾಂತಿಯುತವಾಗಿ ಮಾಡ್ಬೇಕಂತ ಮಹಾತ್ಮ ಗಾಂಧಿ ಅವರು ಫ್ರೀಡಮ್ ಕೊಟ್ಟಿರೋದು. ಆ ಫ್ರೀಡಮ್ ನ ಕಿತ್ಕೊಳ್ಳೋರು ಯಾರು ಅಂದ್ರೆ ಇವ್ರು ಭಾರತೀಯ ಜನತಾ ಪಾರ್ಟಿಯವರು. ಯಾವುದು ನಿಮ್ಮ ಹತ್ರ ಪ್ರೂಫ್ ಇದೆಯಾ? ನಿಮ್ಮ ಹತ್ರ ಪ್ರೂಫ್ ಇದೆಯಾ? ಒಂದ್ ನಿಮಿಷ. ಅಲ್ಲ, ಅದು ಯಾವ ಟೈಮಲ್ಲಿ ಆಗಿದೆ ಅಂತ ಅದು ಎನ್ಕ್ವೈರಿ ಆದ್ಮೇಲೆ ತಾನೇ ಮಾಡೋದು. ಆಯ್ತು, ಪೇಪರ್ ಸ್ಟೇ ಹೊಡೆದವನಿಗೆ ಹಾಕಿ, ಒಳಗಡೆ ಒದ್ದು ಹಾಕಿ. ಬೇರೆಯವ್ರಿಗೆ ಯಾಕೆ ಹೊಡಿತಾ ಇದ್ದೀರಾ ನೀವು? ಆಮೇಲೆ ಗಂಡಸರು ಪೊಲೀಸರು ಹೆಂಗಸರಿಗೆ ಹೊಡೆಯೋದಕ್ಕೆ ಏನು ಅಧಿಕಾರ ಇದೆ? ತಾಯಿ ಮಗಳು ಬಂದ್ರೆ ತಾಯಿಗೆ ಹೊಡಿತಾ ಇದ್ದಾರೆ ಮಗಳ ಎದುರುಗಡೆ. ಅದು ನಡೀತಾನೆ ಇದೆ. ಅದಕ್ಕೆ ಅನಿವಾರ್ಯವಾಗಿ ರಾಹುಲ್ ಗಾಂಧಿ ಅವರು ಯಾಕೆ ಪ್ರೈಮ್ ಮಿನಿಸ್ಟರ್ ಬಾಗ್ಲಿಗೆ ಹೋಗಿದ್ದು ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಅಲ್ಲಲ್ಲ ಚರ್ಚೆಗೆ ಅವಕಾಶ ಕೊಡಲ್ಲ. ಖರ್ಗೆ ಸಾಹೇಬ್ರು ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಎದುರುಗಡೆ ಇರೋರು ಹಲ್ಕಿಸಿತಾರೆ. ಆ 30 ಮಕ್ಕಳು ಸತ್ತರಲ್ಲ, ಇದೇ ಇದಕ್ಕೆ ನರೇಂದ್ರ ಮೋದಿ ಅವ್ರ ಕಾರಣ ಆಗೋದಿಲ್ಲ. ಇಲ್ಲಿ ಸಿಟಿ ಅವ್ರು ಹೇಳಿದ್ರು ಬೇರೆ ಟೈಮಲ್ಲಿ ಯಾರು ಸತ್ತೇ ಹೋಗಿಲ್ಲ ಅಂತೇಳಿ. ಅಂದ್ರೆ ನೀವು ಸತ್ತು ಹೋಗಿಲ್ಲ ಅಂತೇಳಿ ನೀವು ಸಮಾನತೆಯನ್ನ ಸಮರ್ಥನೆ ಮಾಡ್ಕೊಳ್ತೀರಾ ಸಿಟಿ ರವಿ ಅವರೇ? ಯಾಕಂದ್ರೆ ಅವರಿಗೆಲ್ಲ ಇದು ಅನುಭವ ಇದೆ. ಅವರಿಗೆ ಈ ದತ್ತಪೀಠ ಎಲ್ಲ ಹೋಗಿ ಗುಡ್ಡದ ಮೇಲೆಲ್ಲ ಕುತ್ಕೊಂಡು ಭಜನೆ ಮಾಡ್ಕೊಂಡು ಅವರಿಗೆಲ್ಲ ಅದು ಅನುಭವ ಇದೆ. ಭಾವನಾತ್ಮಕವಾಗಿ ಜನರನ್ನ ತಗೊಳ್ತಾರೆ. ಇದೇ ಭಾವನಾತ್ಮಕವಾಗಿ ಯಾರೋ ಮಕ್ಕಳು ಯುವಕರು ಇವರಿಗೆ ಸಹಕಾರವನ್ನು ಕೊಟ್ಟಿದ್ರು, ಇದೇ ಮಕ್ಕಳು ಇವರನ್ನ ಈ ಸರ್ಕಾರನ ಬೀಳಿಸ್ತಾರೆ. ನೋಡ್ತಾ ಇರ್ರಿ, ಈ ಸರ್ಕಾರದ ಭಾವನೆ ಬದಲಾವಣೆ ಆಗೋದಿಲ್ಲ. ಇವರು ಬೀಳೋವರೆಗೂ ನನಗನ್ಸುತ್ತೆ ಈ ದೇಶದ ಭವಿಷ್ಯದ ಮಕ್ಕಳು ಹೋರಾಟ ಮಾಡಬೇಕಾಗ್ತದೆ. ರಾಹುಲ್ ಗಾಂಧಿ ಅವರು ಏನ್ ಮಾಡಿದ್ದಾರೆ, ಅವರಿಗೆ ಎಲ್ಒಪಿ ಅಂದ್ರೆ ಲೀಡರ್ ಆಫ್ ಅಪೋಸಿಷನ್ ಯಾವತ್ತೂ ಕೂಡ
ಸರ್ಕಾರಗಳಿದ್ದಂಗೆ ಅವ್ರು ಒಳ್ಳೆಯವರು ಕೆಟ್ಟವರು ಅಂತ ಹೇಳಿ ಬರೋದಿಲ್ಲ. ಅವ್ರು ಆಯ್ಕೆ ಆಗಿ ಒಂದು ಸ್ಥಾನವನ್ನ ಕೊಟ್ಟಿರ್ತಾರೆ, ಅದಕ್ಕೆ ಒಂದು ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂ ಇರ್ತದೆ. ಅವ್ರು ಮಾಡ್ತಕ್ಕಂಥ ಈ ರೀತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರದೇ ಆಗಿರ್ತಕ್ಕಂಥ ಗೌರವನ್ನ ಕೊಡಬೇಕಾಗತ್ತೆ. ಈ ರೀತಿ ಮಾಡಿದಾಗ ಹೆಂಗ್ ಮಾಡ್ತೀವಿ?